ಮಹಾಲಯ ಪಕ್ಷದ ಆಚರಣೆ ಇರಬಹುದು ಅಥವಾ ಪ್ರತಿ ವಾರ್ಷಿಕದಲ್ಲಿ ಬರತಕ್ಕಂತಹ ಪಿತೃದೇವತೆಗಳ ಒಂದು ಶ್ರಾದ್ದವನ್ನು ಮಾಡತಕ್ಕಂಥದ್ದಕ್ಕೆ ಹಲವು ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಇದರಿಂದಲೇ ಎಷ್ಟೋ ಪುರಾಣ ಇತಿಹಾಸ ಕಥೆಗಳು ಆ ಪಿತೃದೇವತೆಗಳ ತೃಪ್ತಿಗೋಸ್ಕರ ನಿರ್ಮಾಣ ಆಗಿರತಕ್ಕಂಥದ್ದನ್ನು ನಾವು ನೋಡಬಹುದು. ಸ್ವತಃ ಆ ಗಂಗೆ ಭೂಮಿಗೆ ಬಂದಿರತಕ್ಕಂಥದ್ದೇ ಆ ಪಿತೃದೇವತೆಗಳ ಒಂದು ತೃಪ್ತಿಗೋಸ್ಕರ ಅನ್ನತಕ್ಕಂಥದ್ದು ರಾಮಾಯಣದಲ್ಲಿ ನಮಗೆ ಗಂಗಾವತರಣ ಅನ್ನತಕ್ಕಂತಹ ಕಾಲಘಟ್ಟವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಆ ಭಗೀರಥ ಗಂಗೆಯನ್ನು ಭೂಮಿಗೆ ತಂದಿದ್ದೇ ತನ್ನ ಪಿತೃಗಳ ಒಂದು ಮೋಕ್ಷಕ್ಕೋಸ್ಕರ ಅನ್ನತಕ್ಕಂಥದ್ದು. ಆ ಸಗರ ಚಕ್ರವರ್ತಿ ಅವನು ಪಾತಾಳದಲ್ಲಿ ಇರತಕ್ಕ ಶಾಪಕ್ಕೆ, ಕಪಿಲ ಮಹರ್ಷಿಯ ಶಾಪಕ್ಕೆ ಗುರಿಯಾಗಿರತಕ್ಕಂಥದ್ದು, ಭಸ್ಮ ಆಗಿ ಹೋಗಿರತಕ್ಕಂಥದ್ದು. ಅವರನ್ನು ಒಂದು ಮೋಕ್ಷವನ್ನು ದೊರಕಿಸಿಕೊಡುವುದಕ್ಕೆ ಆ ಗಂಗಾ ನದಿ ಅನ್ನತಕ್ಕಂಥದ್ದು ಹರಿದರೆ ಮಾತ್ರ ಅವರಿಗೆ ಮೋಕ್ಷ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥ ಆ ಕಾರಣದಿಂದ ಭೂಮಿಗೆ ಗಂಗೆ ಬಂದಿದ್ದು ಕೂಡ ಈ ಪಿತೃದೇವತೆಗಳ ಪಿತೃಕಾರ್ಯದ ಒಂದು ಮಹತ್ವವನ್ನು ಸಾರುತ್ತೆ. ಜೊತೆಯಲ್ಲಿ ಒಂದು ವಿಶೇಷವಾಗಿ ಭಗವದ್ಗೀತೆಯಲ್ಲೂ ಕೂಡ ಸ್ವಕರ್ಮಣ ಸಮರ್ಭತ್ಯ ಸಿದ್ಧಿಂ ವಿಂದಂತಿ ಮಾನವ ಅಂತೇಳಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಂದರೆ ನಿಮ್ಮ ಕರ್ಮ ಅಂದರೆ ನಿಮ್ಮ ಕರ್ತವ್ಯ ಅನ್ನತಕ್ಕಂಥದ್ದು ಏನಿದೆ, ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನೀವು ಮಾಡತಕ್ಕಂತಹ ಯಾವ ಕರ್ತವ್ಯ ಇದೆ ಅದನ್ನು ನೀವು ಶ್ರದ್ಧಾಭಕ್ತಿಗಳಿಂದ ಮಾಡಿದಾಗ ಮಾತ್ರ ನಿಮಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದು, ಜೀವನದಲ್ಲಿ ಶ್ರೇಯಸ್ಸು ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೋ ಒಂದು ದೇವತಾ ಕಾರ್ಯ ಇರಬಹುದು, ಪಿತೃಕಾರ್ಯ ಅನ್ನತಕ್ಕಂಥದ್ದು, ಅದರಿಂದ ನಾವು ವಿಮುಖರಾಗಬಾರದು. ಅದು ಕರ್ತವ್ಯ ಅಂತ ತಿಳಿದುಕೊಂಡು ಆಯಾ ಸಮಯದಲ್ಲಿ ಯಾವುದನ್ನು ಮಾಡಬೇಕೋ ಅದನ್ನು ನಮ್ಮ ಸಂಪ್ರದಾಯ ಪದ್ಧತಿಗೆ ಅನುಸಾರವಾಗಿ ಮಾಡಿದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಉಪದೇಶವನ್ನು ಕೊಟ್ಟಿರತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಉಪನಿಷತ್ತಿನಲ್ಲಿ ನಾವು ನೋಡಿದಾಗ ಮಾತೃದೇವೋಭವ ಪಿತೃದೇವೋಭವ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮತಿಭ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಇವೆಲ್ಲವನ್ನು ಹೇಳಿದ್ದಾರೆ. ಅಂದರೆ ತಂದೆ ತಾಯಿಗಳನ್ನು ನಾವು ಪೂಜಿಸ್ತಕ್ಕಂಥದ್ದು, ಅವರು ಗತಿಸಿದ ನಂತರ ಅವರ ಸದ್ಗತಿಗೋಸ್ಕರ ಮಾಡತಕ್ಕಂತಹ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಇವೆಲ್ಲ ಮಗನ ಕರ್ತವ್ಯ. ಇದನ್ನು ಮಾಡಬೇಕು. ಅದು ಪಿತೃಪಕ್ಷ ಇರಬಹುದು, ವಾರ್ಷಿಕ ಶ್ರಾದ್ದ ಇರಬಹುದು, ಪುಣ್ಯಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ತೀರ್ಥಕ್ಷೇತ್ರ ವಿಧಿಗಳಿರಬಹುದು. ಇದನ್ನು ಮಗನು ಮಾಡಲೇಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ.